ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ. ಈಗ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ತಲಾ 10,000 ರೂಪಾಯಿ ಜಮೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಲೇವಡಿ ಮಾಡಿದೆ. ಕಾಂಗ್ರೆಸ್ ನಾಯಕ ಜಯರಾಮ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಎಲ್ಲ ಮಾಹಿತಿ ನೋಡೋಣ. ನಿಮ್ಮ ಹತ್ತಿರವೂ ಕೂಡ ರೇಷನ್ ಕಾರ್ಡ್ ಇದ್ರೆ ಸರ್ಕಾರದ ಈ ಎಲ್ಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಯಾವೆಲ್ಲ ಸೌಲಭ್ಯಗಳು ಸಿಗಲಿವೆ, ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬ ಮಾಹಿತಿ ಬಂದಿದೆ. ಇನ್ನು ಕರೂರಿನ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 40ಕ್ಕೆ ಏರಿಕೆ, ತಲಾ 20 ಲಕ್ಷ ರೂಪಾಯಿ ಪ್ರತಿ ಗಾಯಾಳುಗಳಿಗೆ ಘೋಷಣೆ. ಕರೂರಲ್ಲಿ ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ಜಾತಿ ಗಣತಿ ಸಮೀಕ್ಷೆ ಕುರಿತಂತೆ ಮಾಹಿತಿ, ಸಾಲ ಮನ್ನಾ ಕುರಿತಂತೆ ಒಂದು ಮುಖ್ಯವಾದ ಸುದ್ದಿ, ಶಿಕ್ಷಕರಿಗೆ ಹೊಸ ತಲೆನೋವು. ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ತೆಗೆದುಕೊಳ್ಳಲಾಗಿದೆ, ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟಲ್ಲಿ ನಿಮ್ಮ ಖಾತೆಗೆ ಎಷ್ಟು ಕಂತು ಜಮಾ ಆಗಿದೆ ಕಮೆಂಟ್ ಮಾಡಿ. ಇದೀಗ ಸರ್ಕಾರದ ವರದಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಲ್ಲಿವರೆಗೆ 23 ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಜುಲೈ ತಿಂಗಳವರೆಗಿನ ಕಂತುಗಳನ್ನು ಕ್ಲಿಯರ್ ಮಾಡಲಾಗಿದ್ದು, ಇದೀಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿಗಾಗಿ ಫಲಾನುಭವಿಗಳು ಕಾಯುತ್ತಿದ್ದಾರೆ. ಹೌದು, ಇಂದು ಗೃಹಲಕ್ಷ್ಮಿ ಯೋಜನೆ 5 ಗ್ಯಾರಂಟಿ ಯೋಜನೆಗಳಲ್ಲೇ ಅತಿ ಹೆಚ್ಚು ಖರ್ಚು ಆಗುತ್ತಿರುವ ಯೋಜನೆಯಾಗಿದೆ. ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡಿದರೆ, ಇತ್ತ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ 52,000 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇದೇ ನಡುವೆ ಬಿಜೆಪಿ ನಾಯಕರು ಈ 5 ಗ್ಯಾರಂಟಿ ಯೋಜನೆ ನಿಭಾಯಿಸಲು ವಿವಿಧ ಯೋಜನೆಗಳ ದುಡ್ಡು ಕೂಡ ಇದಕ್ಕೆ ಹಾಕಲಾಗಿದೆ ಎಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕೆಲ ಯೋಜನೆಗಳನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕ್ಲೋಸ್ ಮಾಡಲಾಗಿದೆ ಎಂದು ಬಿಜೆಪಿಯವರು ಹೇಳಿದ್ದಾರೆ. ಹೌದು, ಇದರಿಂದ ಜನಸಾಮಾನ್ಯರಿಗೆ ಈಗ ಮತ್ತೆ ಗೊಂದಲ ಆಗುತ್ತಿದ್ದು, ಗೃಹಲಕ್ಷ್ಮಿ ಯೋಜನೆ ಎಲ್ಲಿ ನಿಲ್ಲು ಬಿಡುತ್ತೋ ಎಂಬ ಒಂದು ಆತಂಕ ಮನೆ ಮಾಡಿದೆ. ಇದೇ ಬಗ್ಗೆ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎಂದು ಸಿಹಿ ಸುದ್ದಿ ಕೊಡುತ್ತಲೇ ಬಂದಿದ್ದಾರೆ. ಹೌದು, ಇಲ್ಲಿಯವರೆಗೆ 23 ಕಂತು ಬಿಡುಗಡೆ ಮಾಡಿದ್ದೇವೆ, 24ನೇ ಕಂತು ಕೂಡ ಬಾಕಿ ಇದ್ದು ಅದನ್ನು ಕೂಡ ಆದಷ್ಟು ಬೇಗನೆ ಜಮೆ ಮಾಡುತ್ತೇವೆ. ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಎಲ್ಲಾ ಜಿಲ್ಲೆಯ ಖಜಾನೆಗಳಿಗೆ ಹಣ ವರ್ಗಾವಣೆ ಆಗಿದೆ. 23ನೇ ಕಂತು ಇನ್ನು 1 ವಾರದಲ್ಲಿ ಜಮೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ನಿಮ್ಮ ಖಾತೆಗೂ ಆಗಸ್ಟ್ ತಿಂಗಳಲ್ಲಿ ಜೂನ್ ತಿಂಗಳ ಕಂತು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವೇಳೆ 22ನೇ ಕಂತು ಜಮೆ ಆಗಿದ್ರೆ ಶೀಘ್ರವೇ ನಿಮಗೆ 23ನೇ ಕಂತು ಜಮೆ ಆಗಲಿದೆ. ಇನ್ನು ಕೆಲ ಮಹಿಳೆಯರಿಗೆ ಇದುವರೆಗೆ ಕಳೆದ 4-5 ತಿಂಗಳಿನಿಂದ ಹಣ ಜಮಾ ಆಗುತ್ತಿಲ್ಲ ಎನ್ನುವ ಒಂದು ಸುದ್ದಿ ಕೂಡ ಇದ್ದು, ಆ ಎಲ್ಲ ಸಮಸ್ಯೆಗಳನ್ನು ಶೀಘ್ರವೇ ಸರಿಪಡಿಸುತ್ತೇವೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಆದಾಯ ಮತ್ತು GST ತೆರಿಗೆ ಕಾರಣದಿಂದ ಯೋಜನೆಯಿಂದ ಹೊರಗುಳಿದಿದ್ದು, ಈಗ ಆ ಒಂದು ಸರಿಪಡಿಸುವ ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿಯವರೆಗೆ 50,000 ಮಹಿಳೆಯರ GST ಸಮಸ್ಯೆಯನ್ನು ಸರಿಪಡಿಸಿದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಖಾತೆಗೆ ತಲಾ 10,000 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಹೌದು, ಶೀಘ್ರದಲ್ಲೇ ಬಿಹಾರದಲ್ಲಿ ಚುನಾವಣೆ ನಡೆಯಲಿದ್ದು, ಹಾಗಾಗಿ ಚುನಾವಣೆ ಮುಂಚಿತವಾಗಿಯೇ ತಲಾ 10,000 ರೂಪಾಯಿಯಂತೆ 75 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಈ ಬಗ್ಗೆ ಇದೀಗ ಕಾಂಗ್ರೆಸ್ ನಾಯಕರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹೌದು, ಅದೇನೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳೆಯರ ಖಾತೆಗೆ ತಲಾ 10,000 ರೂಪಾಯಿ ನೀಡುವ ಮೂಲಕ ಮತಗಳ್ಳತನ ಜೊತೆಗೆ ಮತ ಖರೀದಿ ಕೂಡ ಮುಂದಾಗಿದ್ದಾರೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿ ಆರೋಪ ಮಾಡಿದೆ. ಇದೇ ನಡುವೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಜೈರಾಮ್ ರಮೇಶ್ ಅನ್ನುವರು ಕೂಡ ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಮಹಿಳೆಯರಿಗೆ 1.3 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವುದನ್ನು ಪ್ರಧಾನಿ ಮೋದಿಯವರು ಟೀಕೆ ಮಾಡಿದ್ರು. ಆದರೆ ಈಗ ಅವರೇ ಸ್ವತಃ ಮಹಿಳೆಯರಿಗೆ 10,000 ರೂಪಾಯಿ ಕೊಟ್ಟು ಏನು ಮಾಡ್ತಿದ್ದಾರೆ ಎಂದು ಜಯರಾಮ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೀಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನ ಮಾತ್ರ ಬಾಕಿ ಇದ್ದು, ಶೀಘ್ರವೇ ನೀತಿ ಸಂಹಿತೆ ಜಾರಿಗೆ ಆಗಲಿದೆ. ಅದಕ್ಕಾಗಿಯೇ ಇವರು ಮೊದಲೇ 1 ಬಾರಿ ಪಾವತಿ ಮಾಡುವ ಮೂಲಕ 10,000 ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಮತಗಳ್ಳತನ ಜೊತೆಗೆ ಪ್ರಧಾನಿಯವರು ಮತಕ್ಕಾಗಿ ಉಡುಗೊರೆ ನೀಡಿ ಮತ ಖರೀದಿಗೆ ಮುಂದಾಗಿದ್ದಾರೆ ಎಂದು ಜಯರಾಮ್ ಅವರು ಆರೋಪವನ್ನ ಮಾಡಿದ್ದಾರೆ. ಇದು ಹತಾಶೆಯ ಕ್ರಮ ಎಂಬುದು ಸ್ಪಷ್ಟ. ಇವರ ಲೆಕ್ಕಾಚಾರವನ್ನ ಬಿಹಾರದ ಮಹಿಳೆಯರು ಬಲ್ಲರು ಎಂದು ಜಯರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನಿದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ. ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ.
ಹೌದು ಸ್ನೇಹಿತರೆ, ಈ ಒಂದು ಹಿಂದೆ ರೇಷನ್ ಕಾರ್ಡ್ ಅನ್ನು ರೇಷನ್ ಪಡೆಯುವುದಕ್ಕೆ ಹೆಚ್ಚಾಗಿ ಉಪಯೋಗ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಹೌದು, ಬಡತನ ರೇಖೆಗಿಂತ ಕೆಳಗಿನವರಿಗೆ BPL ಕಾರ್ಡ್ ಕೊಡಲಾಗುತ್ತೆ. ಅದಕ್ಕಾಗಿಯೇ ಬಡವರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಲು ಕೇಂದ್ರದ ಸರ್ಕಾರ ಉಚಿತ ಆರೋಗ್ಯ ಚಿಕಿತ್ಸೆ ಸೇರಿದಂತೆ ಹಣದ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿದೆ. ಇಂದು ಭಾರತದಲ್ಲಿ ಇನ್ನೂ ಅದೆಷ್ಟೋ ಜನರು ಸರಿಯಾದ ಚಿಕಿತ್ಸೆ ಅಥವಾ ಆಹಾರ ವ್ಯವಸ್ಥೆ ಮಾಡಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಅಂತವರಿಗೆ ಭಾರತ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ BPL ಕಾರ್ಡ್ ಜೊತೆಗೆ ಉಚಿತ ಪಡಿತರವನ್ನು ಕೂಡ ಕೊಡುತ್ತಿದೆ. ಆದರೆ ಇಂದಿನ ದಿನಗಳಲ್ಲಿ BPL ಕಾರ್ಡ್ ಮೂಲಕವೇ ಇನ್ನೂ ಹಲವಾರು ಯೋಜನೆಗಳನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗಾದರೆ ಯಾವೆಲ್ಲ ಯೋಜನೆಗಳು ಪಡೆದುಕೊಳ್ಳಬಹುದು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಪಡಿತರ ಚೀಟಿಯ ಪ್ರಮುಖ ಪ್ರಯೋಜನಗಳೆಂದರೆ ಮೊದಲಿಗೆ ಪಡಿತರ ಚೀಟಿ ಮೂಲಕ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಆಹಾರಧನವನ್ನು ಪಡೆದುಕೊಳ್ಳಬಹುದು. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಚಾರ. ಇದನ್ನು ಬಿಟ್ಟು ಮತ್ತೆ ಮುಂದುವರೆದು ನೋಡುವುದಾದರೆ ಇಂದು ಸರ್ಕಾರದ ಯೋಜನೆಗಳಲ್ಲಿ ಭಾಗಿಯಾಗಲು BPL ಕಾರ್ಡು ಬಹಳ ಮುಖ್ಯವಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪಡಿತರ ಚೀಟಿ ಗುರುತಿನ ಪುರಾವೆ ಅಂತೂ ಕೂಡ ಬಳಸಲಾಗುತ್ತಿದೆ. ಬ್ಯಾಂಕುಗಳಲ್ಲಿ ಸಾಲ ಪಡೆದುಕೊಳ್ಳಬೇಕಂದ್ರೆ ಅಥವಾ ಸಾಲದ ಸಹಾಯಧನಕ್ಕಾಗಿಯೂ ಕೂಡ BPL ಕಾರ್ಡು ಸಬ್ಸಿಡಿ ಕೊಡುವಂತೆ ಮಾಡುತ್ತೆ. ಇನ್ನು ವಿಮಾ ಯೋಜನೆಗೂ ಕೂಡ BPL ಕಾರ್ಡು ಬಹಳ ಮುಖ್ಯ. ಹೌದು, ಕೆಲವು ರಾಜ್ಯಗಳಲ್ಲಿ ಪಡಿತರ ಚೀಟಿ ಹೊಂದಿರುವವರಿಗೆ ಉಚಿತ ಆರೋಗ್ಯ ವಿಮೆ ಪ್ರಯೋಜನವೂ ಕೂಡ ಕೊಡಲಾಗುತ್ತಿದೆ. ಇನ್ನು ಸಮಾಜ ಕಲ್ಯಾಣ ಯೋಜನೆಗಳಿಗೂ ಕೂಡ ಪಡಿತರ ಚೀಟಿ ಬೇಕೇ ಬೇಕು. ಎಷ್ಟೋ ಜಾಗದಲ್ಲಿ ಪಡಿತರ ಚೀಟಿ ಇದ್ರೆ ಮಕ್ಕಳ ಶಿಕ್ಷಣಕ್ಕೆ ನೆರವು ಕೊಡುವಂತಹ ಯೋಜನೆಗಳು ಕೂಡ ಜಾರಿಗೆ ಮಾಡಲಾಗಿದೆ ಸ್ನೇಹಿತರೆ. ಹೌದು, ನೀವು ಕೂಡ BPL ಕಾರ್ಡ್ ಹೊಂದಿದ್ರೆ ಕಮೆಂಟ್ನಲ್ಲಿ BPL ಎಂದು ಕಮೆಂಟ್ ಮಾಡಿ. ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಶ್ರಮಿಕ ಕಾರ್ಡ್ ಯೋಜನೆ, ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರ ಎಲ್ಲವೂ ಕೂಡ BPL ಕಾರ್ಡ್ ಇದ್ರೆ ಮಾತ್ರ ಕೊಡಲಾಗುತ್ತಿದೆ ಸ್ನೇಹಿತರೆ. ಈ ಒಂದು ಯೋಜನೆಗಳ ಬಗ್ಗೆ ನಿಮಗೆ ಒಂದು ಸಪರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ನಲ್ಲಿ BPL ಕಾರ್ಡ್ ಯೋಜನೆ ಎಂದು ಕಮೆಂಟ್ ಮಾಡಿ. ಇನ್ನೀಗ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ನೆರೆ ರಾಜ್ಯ ತಮಿಳುನಾಡಿನ ಕೊರೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 40ಕ್ಕೂ ಹೆಚ್ಚು ಜನರು ಈಗ ಸಾವನ್ನಪ್ಪಿದ್ದಾರೆ. ಹೌದು, ಅಭಿಮಾನದ ಸಾಗರದಲ್ಲಿ ಯಮರಾಜ ಹಠಾತ್ತನೆ ಪ್ರತ್ಯಕ್ಷವಾಗಿ ಬಿಟ್ಟಿದ್ದಾನೆ ಸ್ನೇಹಿತರೆ. ಬರೋಬ್ಬರಿ 40ಕ್ಕೂ ಹೆಚ್ಚು ಜನರು ಇದೀಗ ಸಾವನ್ನಪ್ಪಿದ್ದಾರೆ. ಹೌದು, ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ನಟ ವಿಜಯ್ ಅವರು ಈಗ ತಮ್ಮದೇ ಆದ ಒಂದು TVK ಎಂಬ ಒಂದು ಪಕ್ಷವನ್ನು ಕಟ್ಟಿದ್ದು ತಮಿಳುನಾಡಿನ ಕರೂರಿನಲ್ಲಿ ನಿನ್ನೆ ಪಕ್ಷದ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ವಿಜಯ್ ಅವರ ಭಾಷಣ ಆರಂಭವಾಗುತ್ತಿದ್ದಂತೆ ಕಾಲ್ತುಳಿತ ಉಂಟಾಗಿ 17 ಮಹಿಳೆಯರು 9 ಮಕ್ಕಳು ಸೇರಿ ಒಟ್ಟು 39 ಜನರು ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. 50ಕ್ಕೂ ಅಧಿಕ ಜನರು ಈಗಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಹಾಗಾದರೆ ಈ ರ್ಯಾಲಿ ಸರಿಯಾಗಿ ಆಯೋಜನೆ ಮಾಡಿರಲಿಲ್ಲವೇ? ಅಷ್ಟಕ್ಕೂ ನಿನ್ನೆ ನಡೆದಿದ್ದಾದರೂ ಏನು ಎಂಬ ಒಂದು ಮಾಹಿತಿ ಬಂದಿದೆ. ಹೌದು, ವಿಜಯ್ ಅವರು 30 ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚಿದ್ದರಿಂದ ಸಹಜವಾಗಿಯೇ ಅವರಿಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ. ಹೀಗಾಗಿ ಅವರು ತಮ್ಮ ಹೊಸ ಪಕ್ಷವಾದ TVK ರ್ಯಾಲಿಯನ್ನು ಆಯೋಜನೆ ಮಾಡಿದ ಕಡೆಯೆಲ್ಲ ತಮ್ಮ ನೆಚ್ಚಿನ ನಟವನ್ನು ನೋಡಲು ಜನ ಸಾಗರವೇ ಹರಿದು ಬರುತ್ತದೆ. ಅದೇ ರೀತಿ ನಿನ್ನೆ ಕರೂರಲ್ಲೂ ಕೂಡ ಅದೇ ರೀತಿಯೇ ಆಗಿತ್ತು. ಆದರೆ ಸ್ನೇಹಿತರೆ, ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ರ್ಯಾಲಿ ಪ್ರಾರಂಭವಾಗಬೇಕಾಗಿತ್ತು. ವಿಜಯ್ ಅವರನ್ನು ನೋಡಬೇಕೆಂದೇ ಹಲವರು ಬೆಳಗ್ಗೆಯಿಂದಲೇ ಆ ಜಾಗಕ್ಕೆ ಬಂದು ಸಾವಿರಾರು ಜನರು ಆಗಮಿಸಿ ಕುಳಿತಿದ್ರು. ಆದರೆ ವಿಜಯ್ ಅವರು ಸರಿಯಾದ ಸಮಯಕ್ಕೆ ಬರಲಿಲ್ಲ. ಬದಲಿಗೆ ಅವರು ಸಂಜೆ 7:30 ಆಸುಪಾಸು ಬಂದಿದ್ದಾರೆ. ಹೌದು, 3 ಗಂಟೆಗೆ ಬರಬೇಕಾಗಿದ್ದಂತ ವಿಜಯ್ ಅವರು ಸಂಜೆ 7:30ವರೆಗೆ ಬಂದಿದ್ದು ಬೆಳಗ್ಗೆಯಿಂದ ವಿಜಯ್ಗಾಗಿ ಕಾದು ಕುಳಿತಿದ್ದಂತ ಜನರಿಗೆ TVK ಪಕ್ಷದಿಂದ ಊಟದ ವ್ಯವಸ್ಥೆ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಿಲ್ಲ. ಹೌದು, ಊಟ ನೀರು ಇಲ್ಲದೆ ಉರಿ ಬಿಸಿಲಲ್ಲಿ ನಿಂತು ಕಾದಿದ್ದರಿಂದ ಬಹುತೇಕ ಜನರು ಮೊದಲೇ ಸುಸ್ತಾಗಿ ಹೋಗಿದ್ರು. ಆದರೂ ಕೂಡ ತಮ್ಮ ನಟನನ್ನು ನೋಡಲೇಬೇಕು ಎಂದು ಹೆಂಡತಿ ಮಕ್ಕಳು ಸಮೇತ ಎಷ್ಟೋ ಜನರು ಬಂದಿದ್ರು. ಆದರೆ ವಿಜಯ್ ಅವರ ಭಾಷಣ ಶುರುವಾಗುತ್ತಿದ್ದಂತೆ ಫೋಟೋ ಕಿಕ್ಕಿಸಿಕೊಳ್ಳಲು ನೂಕುನುಗ್ಗಲು ಉಂಟಾಗಿದೆ. ಇದೇ ವೇಳೆ ಕೆಲ ಮಕ್ಕಳು ಅಪ್ಪ ಅಮ್ಮನ ಕೈ ತಪ್ಪಿ ಹೋಗಿದ್ದಾರೆ. ಇದೇ ಸ್ಥಳದಲ್ಲಿ ಗೊಂದಲ ಉಂಟಾಗಿ ಕೆಲವರು ತಳ್ಳಾಟದಿಂದ ಉಸಿರಾಡಲು ಸಾಧ್ಯವಾಗದೆ ಮೂರ್ಛೆಯಿಂದ ಬಿದ್ದಿದ್ದು ಅವರ ಮೇಲೆ ಕಾಲ್ತುಳಿತವಾಗಿದೆ. ಹೌದು, ಕಾಲ್ತುಳಿತಕ್ಕೆ ಸಿಲುಕಿ ಮಗು ಮಹಿಳೆಯರು ಸೇರಿದಂತೆ ಒಟ್ಟು 39 ಜನರು ಕಾದು ಕುಳಿತಿದ್ದಾರೆ. ವಿಜಯ್ ಅವರು ತಡವಾಗಿ ಬಂದಿರುವುದಕ್ಕೆ ಇದು ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದ್ರೆ, ಮತ್ತೊಂದೆಡೆಯಲ್ಲಿ ವಿಜಯ್ ಅವರು ವ್ಯವಸ್ಥೆ ಮಾಡಿದ್ದಕ್ಕಿಂತ 3 ಪಟ್ಟು ಹೆಚ್ಚು ಜನರು ಆಗಮಿಸಿದ್ರು ಎಂದು ಹೇಳಲಾಗಿದೆ. ಹೌದು ಗೆಳೆಯರೆ, ವಿಜಯ್ ಅವರು ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದಿದ್ರು. 10,000 ಜನರಿಗೆ ಮಾತ್ರ ಎಂದು ಅನುಮತಿ ಪಡೆದಿದ್ರು. ಆದರೆ ರ್ಯಾಲಿಯಲ್ಲಿ 10,000 ಜನರ ಬದಲು ಸರಿಸುಮಾರು 30,000ಕ್ಕೂ ಹೆಚ್ಚು ಜನರು ಬಂದಿದ್ದರಿಂದ ಈ ರೀತಿಯಾಗಿದೆ ಎಂದು ಹೇಳಲಾಗಿದೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ.
ನಿಮ್ಮ ಮನೆ ಬಾಗಿಲಿಗೂ ಶಿಕ್ಷಕರು ಬಂದು ಸಮೀಕ್ಷೆ ಮಾಡಿದರ ಸ್ನೇಹಿತರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ. ಆರಂಭದ ಕೆಲ 3 ದಿನಗಳಲ್ಲಿ ಈ ಒಂದು ಸಮೀಕ್ಷೆಯ ವೇಗ ನಿಧಾನವಾಗಿತ್ತು. ಏಕೆಂದರೆ ತಾಂತ್ರಿಕ ಸಮಸ್ಯೆ, ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಸೇರಿದಂತೆ ಹಲವಾರು ಕಾರಣಗಳಿಂದ ಸಮೀಕ್ಷೆಯ ವೇಗ ಪಡೆದುಕೊಂಡಿದ್ದಿಲ್ಲ. ಆದರೆ ಈಗ ಎಲ್ಲವನ್ನು ಕೂಡ ಸರಿಪಡಿಸಲಾಗಿದೆ. ಆದರೆ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಸಮೀಕ್ಷೆಗೆ ಬರುತ್ತಿರುವ ಶಿಕ್ಷಕರಿಗೆ ಹೊಸ ತಲೆನೋವು ಒಂದು ಎದುರಾಗಿದೆ. ಏಕೆಂದರೆ ಸಮೀಕ್ಷೆಗೆ ಹೋಗುತ್ತಿರುವಾಗ ಮನೆಯ ಕುಟುಂಬಸ್ಥರು ನೀವೇ ನಮಗೆ ಜಾತಿ ಪ್ರಮಾಣ ಪತ್ರ ತಂದು ಕೊಡಿ ಅಥವಾ ಸಾಲ ಮನ್ನಾ ಮಾಡಿಸಿ ಎಂಬ ಒಂದು ಪ್ರಶ್ನೆಗಳನ್ನು ಹಾಕುತ್ತಿದ್ದಾರಂತೆ. ಮೊದಲೇ ಆರಂಭದ ದಿನದಿಂದಲೂ ಕೂಡ ಗಣತಿದಾರರು ಸರ್ವರ್ ಸಮಸ್ಯೆ, ತಾಂತ್ರಿಕ ದೋಷಗಳಿಂದ ರೋಸಿ ಹೋಗಿದ್ರು. ಆದರೆ ಇದೇ ನಡುವೆ ಕುಟುಂಬ ಸದಸ್ಯರ ಈಗ ವಿಚಿತ್ರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಾಗದೆ ಪರದಾಡುತ್ತಿದ್ದಾರೆ. ಹೌದು ಗೆಳೆಯರೆ, ಮಾಧ್ಯಮ ವರದಿಯ ಪ್ರಕಾರ ಕೆಲವು ಕುಟುಂಬಸ್ಥರು ಸಮೀಕ್ಷೆ ವೇಳೆ ಜಾತಿ ಅಥವಾ ಉಪಜಾತಿಯ ವಿವರವನ್ನು ಬಹಿರಂಗಪಡಿಸಲು ನಿರಾಕರಿಸುತ್ತಿದ್ದಾರಂತೆ. ಇನ್ನು ಕೆಲವರು ನಮ್ಮ ಜಾತಿ ನಿಮಗೇಕೆ ಬಹಿರಂಗಪಡಿಸಬೇಕು ಎಂಬ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರಂತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲ ಕುಟುಂಬರು ನೀವೇ ನಮಗೆ ಜಾತಿ ಪ್ರಮಾಣ ಪತ್ರ ತಂದುಕೊಡಿ ಎಂದು ಕೇಳಿದ್ದಾರಂತೆ. ಸಾಲ ಮನ್ನಾ ಮಾಡಿಸಿ, ನಮ್ಮದು ಸಾಲ ಬಹಳವಿದೆ ಎಂದು ಕೇಳಿದ್ದಾರಂತೆ. ಹೌದು ಗೆಳೆಯರೆ, ಸಮೀಕ್ಷೆ ವೇಳೆ ನಿಮ್ಮದು ಏನಾದರೂ ಸಾಲ ಇದೆ ಎಂಬ ಪ್ರಶ್ನೆಗಳನ್ನು ಹಾಕಲಾಗುತ್ತೆ. ಇದೇ ಒಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ಎಷ್ಟೋ ಕುಟುಂಬಸ್ಥರು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೇವೆ, ನಾವು ಬಡವರು, ಸಾಲ ಮನ್ನಾ ಮಾಡ್ತೀರಾ ಎಂದು ಪ್ರಶ್ನೆಗಳನ್ನು ಹಾಕಿದ್ದಾರಂತೆ. ಇಂತಹ ಪ್ರಶ್ನೆಗಳಿಂದ ಈಗ ಮತ್ತೆ ಗಣತಿದಾರರು ಸುಸ್ತಾಗಿ ಹೋಗಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದು ಒಂದು ಜಾತಿ ಗಣತಿಯ ಸಮೀಕ್ಷೆಯಾಗಿದೆ. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಕೇವಲ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡುವ ಒಂದು ಉದ್ದೇಶ ಇಡಲಾಗಿದೆ. ಹಾಗೆ ಸ್ನೇಹಿತರೆ, ಈಗಾಗಲೇ ಈ ಒಂದು ಸಮೀಕ್ಷೆಯನ್ನು ನೀವು ಸ್ವಯಂ ಪ್ರೇರಿತವಾಗಿ ಕೊಡಬಹುದು ಅಥವಾ ನಿರಾಕರಿಸಬಹುದು ಎಂದು ಕೂಡ ಸ್ಪಷ್ಟಪಡಿಸಲಾಗಿದೆ. ಹೌದು, ನಿಮಗೆ ಇಷ್ಟವಿದ್ದರೆ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು ಅಥವಾ ನಿಮಗೆ ಇಷ್ಟವಿಲ್ಲವೆಂದರೆ ನೀವು ನಿರಾಕರಿಸಬಹುದು ಎಂದು ಕೂಡ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ಸ್ಪಷ್ಟಪಡಿಸಿದೆ. ನಿಮ್ಮ ಮನೆ ಬಾಗಿಲಿಗೂ ಅಧಿಕಾರಿಗಳು ಬಂದಿದ್ರಾ ಅಥವಾ ಬಂದಿಲ್ವಾ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡ್ತಾ, ಮಾಹಿತಿಗಳು ಇಷ್ಟವೆನಿಸಿದರೆ ಸೂಪರ್ ಮಾಹಿತಿ ಎಂದು ಕಮೆಂಟ್ ಮಾಡಿ.